ಪಂಚಾಯಿತಿ ತೀರ್ಪು ಕೊಡೋವರೆಗೂ ನೀವು ಮನೆ ಬಿಟ್ಟು ಹೊರಗಡೆ ಹೋಗೋ ಆಗಿಲ್ಲ. ಯಾವ ಊರವರು ದೇವ್ರು ಅಂತ ಅನ್ಕೊಂಡಿದ್ರು ಅವ್ರ ಮುಂದೆನೆ ದೇವಾಂಶ್ ಆರೋಪಿ ತರ ನಿಲ್ಲೋ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜ ಏನು ಅಂತ ಹೊರಗಡೆ ಗೊತ್ತಾಗುತ್ತೆ. ದೇವಾಂಶ್ ಆ ಥರ ಕೆಲಸ ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಆದ್ರೆ ಈ ನಂಬಿಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ. ನನ್ ಮೊಮ್ಮಗ ತಪ್ಪು ಮಾಡಿದಾನೆ ಅಂದ್ರೇನು? ಆ ಭಗವಂತನೇ ಇವರಿಗೆ ಅರ್ಥ ಮಾಡಿಸ್ಬೇಕು. ಎಲ್ಲ ನಮ್ ದುರಾದೃಷ್ಟ ಅತ್ತೆ. ಇಲ್ಲ ಅಂದ್ರೆ ತೀರ್ಪು ಹೇಳ್ಬೇಕಾಗಿರೋ ನನ್ ಮಗ ಅಪರಾಧಿಯಾಗಿ ಯಾಕೆ ನಿಂತ್ಕೋತದ್ದ? ಭಾವ ಆರೋಪಿಯಾಗಿ ನಿಂತಿರೋದು ಅಂದ್ರೆ ಆ ದೇವ್ರೆ ಆರೋಪಿಯಾಗಿ ನಿಂತಿರೋ ಹಾಗೆ ಅನ್ನಿಸ್ತಾ ಇದೆ ಅತ್ತೆ. ನೋಡಿ, ಇದುವರೆಗೂ ನನ್ನ ಭಾವನ ದೇವ್ರು ಅಂತ ಅಂತಿದ್ರಿ. ದೇವ್ರು ಯಾವತ್ತಾದ್ರೂ ತಪ್ಪು ಮಾಡೋದನ್ನ ನೋಡಿದ್ದೀರಾ? ದೇವರಿಗೆ ಶಿಕ್ಷೆ ಕೊಡೋದಕ್ಕೆ ನಿಮಗೆ ಹೇಗೆ ಸಾಧ್ಯ? ನೋಡಮ್ಮ, ಇಲ್ಲಿ ಯಜಮಾನ ರೈತ ಅಂತ ಭೇದ ಭಾವ ಇಲ್ಲ. ತಪ್ಪು ಮಾಡಿದವ್ರು ಯಾರೇ ಆದ್ರೂ ಸರಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದು ಸರಿ ಸೋಮಣ್ಣ, ಇನ್ನೂ ಮಾತಾಡೋವಂಥದ್ದು ಏನೂ ಉಳಿದಿಲ್ಲ. ಈಗ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿ. ಇದರಲ್ಲಿ ಯೋಚನೆ ಮಾಡೋದಕ್ಕೇನೂ ಇಲ್ಲ. ಇಲ್ಲಿವರೆಗೂ ಸಹಾಯ ಆಗ್ಲಿ ಶಿಕ್ಷೆನಾಗ್ಲಿ ಆ ಮನೆಯವರೇ ಕೊಡ್ತಾ ಇದ್ರು. ಅದನ್ನ ನಾವು ಒಪ್ಕೋತಾ ಇದ್ವಿ. ಏನೇ ಮಾಡಿದ್ರು ಒಪ್ಕೋತಾ ಇದ್ವಿ. ಈಗ ಊರ್ ಕೊಡೋಂಥ ತೀರ್ಪಿಗೆ ಆ ಮನೆಯವರು ತಲೆ ಬಾಗ್ಲೇಬೇಕು. ಸಾಕ್ ನಿಲ್ಸ್ರು. ಯಾರೋ ನಮ್ ಕುಟುಂಬಕ್ಕೆ ಶಿಕ್ಷೆ ಕೊಡೋದು, ನೀ ಯಾರೋ ತೀರ್ಪು ಕೊಡೋದಕ್ಕೆ ನಮ್ ದೇವಾಂಶನ್ ಯಾಕೆ ಆರೋಪಿಯಾಗಿ ನಿಲ್ಸಿದ್ದೀರಾ? ಯಾರೋ ನಮ್ ದಯಾ ದಾಕ್ಷಿಣ್ಯದಿಂದ ಬದುಕ್ತಾ ಇರೋ ನಿಮ್ಗೆ ಅಷ್ಟಿದ್ರೆ ನಿಮ್ಮನ್ ಸಾಕುವಂತ ರಾಜ್ರು ನಮಗೆ ಎಷ್ಟಿರ್ಬೇಡ. ಆ ತೀರ್ಪು ಕೊಡೋ ದೊಡ್ಡ ಗಂಡ್ಸ್ ಯಾರು? ಬನ್ನಿ. ಅಷ್ಟುಗೂ ನಮ್ ದೇವಾಂಶ್ ತಪ್ಪು ಮಾಡಿದಾನೆ ಅಂದ್ರೆ ಹೇಗೋ ನಂಬ್ತೀರಾ? ಏನು ಮಾತಾಡ್ತಿಲ್ಲ ಅಂತ ನಿಮ್ ಇಷ್ಟ ಬಂದಂಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಷ್ಟ ದಿನ ನಮ್ ಕುಟುಂಬದ ಪ್ರೀತಿ ನೋಡಿದ್ರಿ, ಸಿಟ್ಟು ಹೇಗಿರುತ್ತೆ ಅಂತ ತೋರಿಸ್ಬೇಕಾ? ದೊಡಮ್ಮ, ಅಷ್ಟಕ್ಕೂ ಇದನ್ನೆಲ್ಲ ನೋಡ್ಕೊಂಡು ನೀವು ಹೇಗಿದ್ದೀರಾ? ಅಲ್ಲ, ನಮ್ ದೇವಾಂಶಿಗೆ ಶಿಕ್ಷೆ ಕೊಡೋಕೆ ಇವ್ರಿಗೆ ಯಾರು ಕೊಟ್ಟಿದ್ದು ಅಧಿಕಾರ? ಒಂದ್ ವೇಳೆ ದೇವಾಂಶ್ ತಪ್ಪೇ ಮಾಡಿದ್ರು ಅವನ್ ರಾಜ ಏನ್ ಬೇಕಾದ್ರೂ ಮಾಡ್ತಾನೆ. ರಾಜಂಗ್ ಶಿಕ್ಷೆ ಕೊಡೋ ಅಧಿಕಾರ ಯಾರಿಗೂ ಇಲ್ಲ. ವಾಲಿ, ಹೌದು ದೊಡಮ್ಮ. ಆಸೆ ಆಗಿರುತ್ತೆ, ಅನುಭವಿಸಿರ್ತಾನೆ. ಇಷ್ಟ ದಿನ ನಮ್ ನೆರಳದ್ ಬದುಕಿರೋ ಇವ್ರಿಗೆ ರಾಜಾಧಿಪತಿ ಬಗ್ಗೆ ಗೊತ್ತಿಲ್ವಾ? ರಾಜ ಕೊಡೋ ಭಿಕ್ಷೆ ತಗೊಂಡ್ಮೇಲೆ ಆ ರಾಜ ಪಡೋವಂತ ಆಸೆನೂ ಈಡೇರಿಸ್ಬೇಕು. ಬಾಯ್ ಬಿಡ್ಬಾರ್ದು. ವಾಲಿ, ಏನ್ ಮಾತಾಡ್ತಾ ಇದೆಯೋ? ನಮ್ ದೇವ ತಪ್ಪೇ ಮಾಡಿಲ್ಲ. ನಾನ್ ಹೇಳ್ತಿರೋದು ಅದೇ ಅಜ್ಜಿ. ಒಂದ್ ವೇಳೆ ಅವನ್ ತಪ್ಪು ಮಾಡಿದ್ರು ಸುಮ್ನಿರ್ಬೇಕು. ತಪ್ಪೇ ಮಾಡಿಲ್ದೇ ಇರೋ ದೇವಾಂಶ್ಗೆ ಹೇಗ್ ಶಿಕ್ಷೆ ಕೊಡ್ತಾರೆ ಇವರು? ಆದ್ರೂ ದೇವಾಂಶ್ನ ಆರೋಪಿ ಅಂತಿದಾರಲ್ಲ, ನಾನೊಪ್ಪಲ್ಲ. ನನ್ನ ಪರವಾಗಿ ಯಾರು ವಕಾಲತ್ ವಹಿಸ್ಕೊಂಡು ಬರೋದೇನು ಬೇಕಾಗಿಲ್ಲ. ನಮ್ದು ರಾಜವಂಶನೇ ಇರಬಹುದು, ಆದ್ರೆ
ಅವರು ಈ ಊರಿನ ದೊಡ್ಡವರು. ಊರಿಗೆ ಸಂಬಂಧಪಟ್ಟ ಯಾವುದೇ ನಿರ್ಣಯ ಆದರೂ ತಗೊಳ್ಳೋಂಥ ಹಕ್ಕು ಅವ್ರಿಗಿದೆ. ಅವ್ರು ಏನು ಹೇಳ್ತಾರೋ ಹೇಳೋಗ್ಬಿಡಿ, ಯಾರು ಮಧ್ಯ ಮಾತಾಡೋಕೆ ಹೋಗ್ಬೇಡಿ. ಚೆನ್ನಾಗಿ ಉರ್ಸಿದ್ದೀನಿ, ಈಗ ಮಾಡ್ತೀನಿ. ದೇವಾಂಶ್, ನೀನ್ ನಮಗ್ ಮಾತಾಡ್ಬೇಡ ಅಂದ್ರೆ ಇಲ್ಲಿ ನಾಯಿಗಳು ಬೊಗಳ್ತವೆ. ಸಾಕು, ಸುಮ್ನಿರಪ್ಪ. ಯಾರನ್ನ ನಾಯಿ ಅಂತಿದ್ದೀರಾ? ನಾವು ಕೂಡ ಮನುಷ್ಯರೇ. ನಿಮ್ಮ ಹಿರಿಯರೆಲ್ಲರೂ ನಮ್ಮನ್ನ ಮನುಷ್ಯರ ಹಾಗೆ ನೋಡಿದ್ದಾರೆ. ನ್ಯಾಯ ಅನ್ಯಾಯದಲ್ಲಿ ನಮಗೆ ಸಮಾನವಾದ ಹಕ್ಕು ಕೊಟ್ಟಿದ್ದಾರೆ. ನಿಮಗೆ ನಾಯಿ ತರ ಕಾಣ್ತಾ ಇದೀವಾ? ಹೌದಮ್ಮ, ನಿಮ್ ಹಿರಿಯರು ಊರಿಗೊಂದ್ ನ್ಯಾಯ ನಿಮ್ಗೊಂದ್ ನ್ಯಾಯ ಅಂತ ಯಾವತ್ತೂ ಮಾಡಿಲ್ಲ. ಎಲ್ರಿಗೂ ಒಂದೇ ನ್ಯಾಯ ಅಂತ ಹೇಳಿದ್ರು. ಆ ವಿಷಯ ಅವ್ರಿಗೆ ಗೊತ್ತು ರಾಜಣ್ಣ. ಅದಕ್ಕೆ ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ. ಯಾರೋ ಇಲ್ಲಿ ಬಂದು ಕೂಗಾಡಿದ್ರು ಅಂತ ನಮ್ಮ ಊರಿನ ಪದ್ಧತಿ ಆಚಾರ ಬದಲಾಗೋದಿಲ್ಲ. ಅಮ್ಮ ರಾಜಲಕ್ಷ್ಮಿ, ಏನ್ ನಡೀತು ಅಂತ ಹೇಳಮ್ಮ. ನಿನ್ನ ಜೀವನನ ಹಾಳು ಮಾಡಿದ್ದು ಅವನೇ ಅಲ್ವೇನಮ್ಮ? ನೀವೇ ನೋಡಿದ್ರಲ್ಲ ಸ್ವಾಮಿ. ಯಾರೇ ನೋಡಿದ್ರು ಏನ್ ನಡೀತು ಅಂತ ವಿವರಿಸಿ ಹೇಳಲೇಬೇಕಲ್ವಾ ರಾಜಣ್ಣ? ಅಮ್ಮ ರಾಜಲಕ್ಷ್ಮಿ, ಅಲ್ಲಿ ಏನ್ ನಡೀತು? ನನ್ನ ಭಾವನ ಬಗ್ಗೆ ಯಾಕೆ ತಪ್ಪಾಗಿ ಅನ್ಕೊಳ್ತಾ ಇದೆಯೋ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ನನ್ನ ಭಾವ ಎಂಥವ್ರು ಅಂತ ನನಗೆ ಗೊತ್ತಿದೆ. ಅದಕ್ಕೂ ಮುಂಚೆ ಎಷ್ಟೋ ಸಲ ನೀನ್ ಭೇಟಿ ಮಾಡಿದ್ಯಾ. ಯಾವತ್ತಾದ್ರೂ ನಿನ್ ಜೊತೆ ತಪ್ಪಾಗಿ ಮಾತಾಡಿದಾರ, ತಪ್ಪಾಗಿ ನೋಡಿದಾರ ನಿನ್ನ? ನಿನಗೆ ಯಾರು ಅನ್ಯಾಯ ಮಾಡೋದಕ್ಕೆ ನೋಡಿದ್ರು ಅಂದ್ರೇನೆ ಅವ್ರ ಪ್ರಾಣನ ಅಡ್ಡ ಇಟ್ಟು ನಿನ್ನನ್ನು ಕಾಪಾಡ್ದವ್ರು ನಿನ್ ಜೀವನನ ನಾಶ ಮಾಡ್ತಾರ? ಅದನ್ನ ಹೇಗ್ ನಂಬ್ತೀಯ? ಹೇಳು ರಾಜಲಕ್ಷ್ಮಿ, ಹೇಗ್ ನಂಬ್ತೀಯ? ನೀನೇ ಅಲ್ವೇನಮ್ಮ ನಮ್ಮ ಮೊಮ್ಮಗಳನ್ನ ಕರ್ಕೊಂಡು ಮತ್ತೆ ನಿಮ್ಮ ಮನೆ ಹತ್ರ ಬರಬೇಡ ಅಂತ ಹೇಳಿದ್ದು? ಆ ಮಾತಿಗೆ ಅರ್ಥ ಏನು ಅಂತ ಆಗ ನನಗೆ ಗೊತ್ತಾಗ್ಲಿಲ್ಲ ಅಮ್ಮ. ನಿನ್ ಗಂಡನ ಕಣ್ಣಿಗೆ ಬಿದ್ರೆ ನನ್ನ ಮೊಮ್ಮಗಳ ಜೀವನನ ನಾಶ ಮಾಡಿಬಿಡ್ತಾನೆ ಅಂತ ನೀನ್ ಬರಬೇಡ ಅಂತ ಹೇಳಿದ್ದು ಇವಾಗ ಅರ್ಥ ಆಯ್ತಮ್ಮ. ಏನಾಯ್ತು ರಾಜಣ್ಣ? ನಾನು ಮತ್ತು ನನ್ನ ಮೊಮ್ಮಗಳು ಕೆಲಸ ಕೇಳೋಣ ಅಂತ ದೇವಾಂಶ್ ಅವ್ರ ಮನೆಗೆ ಹೋಗಿದ್ವಿ. ಆದ್ರೆ ಈ ವೈದೇಹಿ ಅವರು ದುಡ್ಡನ್ನು ಕೊಟ್ಟು ಯಾವತ್ತೂ ಇನ್ ಮನೆ ಕಡೆ ಬರಬೇಡ ಅಂತ ಹೇಳಿದ್ರು. ಆಗ ನನ್ನ ಮೊಮ್ಮಗಳಿಗೆ ಕೆಲಸ ಕೊಡಕ್ ಕಷ್ಟ ಆಗುತ್ತೆ ಅಂತ ದುಡ್ಡು ಕೊಟ್ಟು ಕಳಿಸಿದ್ರು ಅಂತ ಅನ್ಕೊಂಡೆ. ಆದ್ರೆ ನಿಜವಾದ ಕಾರಣ ಈಗ ಗೊತ್ತಾಯ್ತು ಸ್ವಾಮಿ. ತನ್ನ ಗಂಡನ ಬುದ್ಧಿ ಗೊತ್ತಿದ್ದೆ ಇನ್ನೊಂದು ಹೆಣ್ಣು ಯಾವುದೇ ಕಾರಣಕ್ಕೂ ಅವನ ಕಣ್ಮುಂದೆ ಬರಬಾರ್ದು ಅಂತ ಹಾಗೆ ಮಾಡಿದ್ಲು ಅಂತ ಈಗ ಅರ್ಥ ಆಯ್ತು ಸ್ವಾಮಿ. ಏನೇ ಆದ್ರೂ ನನ್ನ ಮೊಮ್ಮಗಳು ಜೀವನಕ್ಕೆ ತೊಂದರೆ ಆಗ್ದಿರೋ ಹಾಗೆ ನಾನು ನೋಡ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ ಅಯ್ಯೋ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನನ್ನ ಭಾವ ಬಂಗಾರ. ಕನ್ಸಲ್ಲೂ ಕೂಡ ಬೇರೆ ಹುಡುಗಿರ್ನ ಕಣ್ಣೆತ್ತು ಕೂಡ ನೋಡಲ್ಲ. ಎಲ್ಲಿ ನನ್ನ ಕೆಟ್ಟ ಕನಸು ನಿಜ ಆಗತ್ತೋ ಅನ್ನೋ ಭಯದಲ್ಲಿ ಬರಬೇಡ ಅಂದೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ಏನಮ್ಮ, ನಿನ್ ಗಂಡನ ಕಾಪಾಡೋದಕ್ಕೋಸ್ಕರ? ಇಲ್ಲ ಅಣ್ಣ, ಇಲ್ಲ. ನಿಜ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಅವ್ರಿಗೇನಾದ್ರೂ ಸಿಕ್ಕಿದ್ರೆ ಮತ್ತೆ ಎಲ್ಲವ್ರಿಗೆ ಆರೋಪ ಬರುತ್ತೋ, ನನ್ನ ಕನಸು ಎಲ್ಲಿ ನಿಜ ಆಗೋಗುತ್ತೋ ಅಂತ ನಿಮ್ಗೆ ಬರಬೇಡಿ ಅಂದೆ. ನನ್ನ ಭಾವನ್ಗೂ ಈ ಊರಿಗೆ ಬರೋದು ಬೇಡ ಅಂತ ಹೇಳ್ದೆ. ನನ್ಗೆ ಅರ್ಥ ಆಗ್ತಾ ಇಲ್ಲ. ದೇವಾಂಶನ ಬರಬೇಡ ಅಂತಂದ್ರೆ ಏನರ್ಥ? ವೈದೇಹಿ ಹೇಳ್ತಾ ಇರೋದು ನಿಜಾನೇ ಅಮ್ಮ. ಅವಳು ಏನೇ ಮಾಡಿದ್ರು ಏನೇ ಹೇಳಿದ್ರು ಅದು ನನ್ನ ಒಳ್ಳೇದಕ್ಕೇನೆ. ಆದರೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಏನಾಗತ್ತೆ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ಅವಳು ಬೇಡ ಅಂದಾಗಲೇ ನಾನು ಅವಳ ಮಾತು ಕೇಳಿ ಸುಮ್ಮನಾಗಿದ್ದಿದ್ರೆ ಇವತ್ತು ದೋಷಿಯಾಗಿ ಎಲ್ಲರ ಮುಂದೆ ತಲೆ ತಗ್ಸೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದು ಇವಾಗ್ಲಾದ್ರೂ ಅರ್ಥ ಆಯ್ತಾ? ಈ ಥರದ್ದು ಏನೋ ಆಗುತ್ತೆ ಅಂತ ನಾನು ಮೊದಲೇ ಹೆದರಿದ್ದೆ. ಅದಕ್ಕೆ ದೇವಾಂಶ್ ಬರಬಾರ್ದಿತ್ತು ಅಂತ ವೈದೇಹಿ ಬಂದಿದ್ದಾಳೆ. ಆದ್ರೆ ನಿನಗೋಸ್ಕರ ದೇವಾಂಶ್ ಬಂದಿದ್ದಾನೆ. ಆದ್ರೂ ಕೂಡ ಅವನನ್ನ ಆರೋಪಿ ಮಾಡ್ತೀರಾ?
ಅಲ್ಲ, ನಿಮಗೆ ದುಡ್ಡಿನ ಸಹಾಯ ಮಾಡ್ತಿದ್ರು ಕೂಡ ತಪ್ಪು ಮಾಡಿರೋದು ಗೊತ್ತಿದ್ರು ಗೊತ್ತಿಲ್ದಿರೋರ್ ತರ ಇರೋದ್ ಬಿಟ್ಟು ಹೀಗೆ ಯಾರಾದ್ರೂ ಮಾಡ್ತಾರಾ? ಶಿಕ್ಷೆ ಕೊಡ್ತೀರಾ? ಛೇ, ಎಷ್ಟು ಧೈರ್ಯ ನಿಮಗೆ! ನೀನ್ ಏನೇ ಹೇಳಿದ್ರು ಸರಿ, ದೇವಾಂಶ್ ತಪ್ಪು ಮಾಡಿದ್ದಾನೆ ಅಂತ ನಾವು ನಂಬಲ್ಲ. ನಿಮ್ ಊರವರೆಲ್ಲ ಪೂಜ್ಸೋ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳು, ನಿಜವಾಗ್ಲೂ ನಮ್ ದೇವಾಂಶನ್ನ ಹಾಳು ಮಾಡಿದ್ನಾ? ಸುಳ್ಳು ಹೇಳಿದ್ರೆ ನಿನ್ ಕಣ್ಣು ಹೊಟ್ಟೋಗುತ್ತೆ. ನಿಜ ಹೇಳು. ಎಲ್ಲರೂ ನೋಡಿದಾರಪ್ಪ, ಎಲ್ಲರೂ ನೋಡಿದ್ದಾರೆ. ಹಿರಿಯರೆಲ್ಲರೂ ಸಾಕ್ಷಿ ಇದ್ದಾರೆ. ಈಗಾಗಿರೋ ಈ ಅನಾಹುತದಿಂದ ನನ್ನ ಮೊಮ್ಮಗಳು ಕುಗ್ಗೋಗಿದ್ದಾಳೆ ಪಾಪ. ಆದ್ರೂ ಏನ್ ನಡೀತು ಹೇಳು ಹೇಳು ಅಂತಂದ್ರೆ ಏನು ಅಂತ ಹೇಳ್ತಾಳಪ್ಪ ಅವಳು. ಹೇಗೆ ಹೇಳ್ತಾಳೆ? ಅಮ್ಮ ರಾಜಲಕ್ಷ್ಮಿ, ನೀನೇ ಹೇಳ್ಬೇಕಂತಮ್ಮ. ನೀನ್ ಹೇಳೋವರೆಗೂ ಇಲ್ಲಿರೋರು ಯಾರು ನಂಬಲ್ಲ ಅಂತಮ್ಮ. ಆ ಚಾಮುಂಡೇಶ್ವರಿ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿ ಹೇಳು ತಾಯಿ. ಹೇಳು. ನೀನ್ ಹೇಳ್ತಾ ಇರೋದ್ ನಿಜಾನೇ ಆಗಿದ್ರೆ ಪ್ರಮಾಣ ಮಾಡಕ್ ಯಾಕೆ ಭಯ? ಹೇಳ್ತೀನಿ. ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ನಡ್ತಿದ್ದೆಲ್ಲ ಹೇಳ್ತೀನಿ. ರಾತ್ರಿ ದೇವಾಂಶ್ ಅವರು ನನ್ನ ಕರೆದು ತೋಟಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ರಾಜಲಕ್ಷ್ಮಿ, ನನ್ನ ಸ್ವಲ್ಪ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗ್ತೀಯಾ? ಸರಿ ದೇವ ಸರ್. ಬಿಟ್ಬಿಡಿ ಅಂತ ಎಷ್ಟು ಕೇಳ್ಕೊಂಡ್ರು ಬಿಡ್ಲೇ ಇಲ್ಲ. ನನ್ನ ಜೀವನನೇ ಹಾಳು ಮಾಡ್ಬಿಟ್ರು. ಇಲ್ಲ ಇಲ್ಲ, ನನ್ನ ಬಾವ ಯಾವತ್ತೂ ಆ ರೀತಿ ನಡ್ಕೊಳಲ್ಲ, ಯಾವತ್ತೂ ಆ ಥರ ಮಾತಾಡೋದು ಇಲ್ಲ. ನನ್ನ ನೋವು ಅದೇ. ಯಾವತ್ತೂ ದೇವ ಸರ್ ಬಾಯಲ್ಲಿ ಕೇಳದೆ ಇರೋ ಮಾತು ಇವತ್ತು ಕೇಳಿಸ್ಕೊಂಡೆ. ಎಷ್ಟು ಬೇಡ್ಕೊಂಡ್ರು ಬಿಡ್ಲೇ ಇಲ್ಲ. ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಇದೇ ನಡೆದಿದ್ದು. ನೀವೇನಾದ್ರೂ ಮಾತಾಡೋದಿತ್ತಾ? ಹೆಣ್ಮಗು ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಅವ್ರನ್ನ ಪ್ರಶ್ನೆ ಕೇಳ್ತಿರಲ್ಲ. ಏನ್ ಕೇಳಿದ್ರು ಅವನು ಪಾರಾಗೋದಿಕ್ಕೆ ಸುಳ್ಳೇ ಹೇಳ್ತಾನೆ. ಹೇಳಿದ್ರಲ್ಲ, ನಾನು ಏನೇ ಹೇಳಿದ್ರು ಸುಳ್ಳು ಅನ್ಸ್ಕೊಳುತ್ತೆ ಅಂತ. ನಾನು ಆಡೋ ಮಾತುಗಳು ನಿಮ್ಮಲ್ಲಿ ನಂಬಿಕೆನ ಹುಟ್ಟಿಸೋದಿಲ್ಲ. ನಿಮ್ಮೆಲ್ಲರ ದೃಷ್ಟಿಲಿ ನಾನೊಬ್ಬ ದೋಷಿ, ನಿಮ್ಮ ನಂಬಿಕೆನ ಕಳ್ಕೊಂಡಿರೋ ಜನದ್ರೋಹಿ ರಾಜ. ನೀವು ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ದೇವಾಂಶ್, ದೇವಾಂಶ್, ಬಾವ, ದೇವಾಂಶ್, ದೇವಾಂಶ್, ಮಾತಾಡ್ಬೇಡ ಬಾವ, ಹಾಗೆ ಮಾತಾಡ್ಬೇಡ. ಏನು ಕಂದ ಇದು? ಸಮಾಧಾನ ಮಾಡ್ಕೋ ವೈದೇಹಿ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನ್ ಯಾಕೆ ಶಿಕ್ಷೆಗೆ ಒಪ್ಕೊಂಡೆ ದೇವಾಂಶ್? ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳು ಬಾವ. ಯಾರು ನಂಬಲ್ಲ ವೈದೇಹಿ. ಒಂದು ಹೆಣ್ಣು ತನ್ನ ಮಾನದ ಬಗ್ಗೆ 4 ಜನದ ಮುಂದೆ ಹೇಳ್ತಿದ್ದಾಳೆ ಅಂದ್ರೆ ಎಲ್ರಿಗೂ ಅದೇ ನಿಜ ಅನ್ಸುತ್ತೆ. ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪೇ ಅದು. ನೀವು ಹೇಳಿ ತಾಯಿ, ಏನ್ ಮಾಡ್ಬೇಕು ಅಂತ. ನಿಮ್ಮ ಹಿರಿಯರು ಹೇಳ್ತಿದ್ ನ್ಯಾಯನ ನೀವು ಹೇಳಿ.
ಒಂದು ಹೆಣ್ಮಗಳ ಜೀವನನ ನಾಶ ಮಾಡಿದರೆ ಅಂದಮೇಲೆ ಶಿಕ್ಷೆಗೆ ಸಿದ್ಧರಾಗಬೇಕು. ಇಲ್ಲ ಅಂದ್ರೆ ತಪ್ಪು ಮಾಡಿದವರಿಗೆ ಬದುಕೋ ಹಕ್ಕೇ ಇರೋದಿಲ್ಲ. ಅದೇ ಈ ಊರಿನಲ್ಲಿ ನಡೆದು ಬಂದ ಸಿದ್ಧಾಂತ. ರಾಜಮಾತೆ ಏನು ಹೇಳಿದ್ರು ಅಂತ ಎಲ್ಲರೂ ಕೇಳಿದ್ರಲ್ವಾ? ಈಗ ನಿರ್ಧಾರ ನಿಂದೇ ರಾಜಲಕ್ಷ್ಮಿ. ನಿನಗಾಗಿರೋ ಅನ್ಯಾಯಕ್ಕೆ ನೀನ್ ಏನ್ ಶಿಕ್ಷೆ ಕೊಡ್ತೀಯೋ ಅದೇ ನಡೆಯುತ್ತೆ. ತಪ್ಪು ಮಾಡಿರೋ ಅವನ ಕೈಯಿಂದ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಸ್ಕೊಳ್ಳೋದಾ, ಇಲ್ಲ ಅಂದ್ರೆ ಊರಿನಲ್ಲಿರೋ ಮರಕ್ಕೆ ನೇಣು ಹಾಕೋ ಶಿಕ್ಷೆ ಕೊಡ್ಬೇಕಾ? ವೈದೇಹಿ 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 ಏನಾಯ್ತು? ವೈದೇಹಿ ವೈದೇಹಿ ಕಣ್ಬಿಡು ವೈದೇಹಿ. ವೈದೇಹಿ ಎದ್ದೇಳು. ವೈದೇಹಿ 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 ಇಲ್ ನೋಡು, ವೈದೇಹಿ ಇಲ್ ನೋಡು, ವೈದೇಹಿ 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 ಕಣ್ ಬಿಡಮ್ಮ. ವೈದೇಹಿ 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 ಅಯ್ಯೋ, ವೈದೇಹಿ ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಇವಾಗ ಅದೇ ನಡೀತಾ ಇದೆ. ನನ್ ಕನಸು ಕೊನೆಗೂ ನಿಜ ಆಗೋಗ್ತಿದೆ ಬಾಬಾ. ಅಯ್ಯೋ, ಹೇಳಮ್ಮ, ನಿನ್ನ ನಿರ್ಧಾರ ಏನು? ಏನ್ ಹೇಳು ಅಂತೀರ? ನನ್ ಜೀವನನೇ ಸರ್ವನಾಶ ಆಗೋಯ್ತು. ಈಗ ನಾನು ಏನ್ ಕೇಳ್ಕೊಂಡ್ರು ಅದರಿಂದ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ. ನಾನ್ ಏನು ಕೇಳ್ಕೊಳ್ಳಲ್ಲ. ಏನ್ ಮಾಡ್ತಾರೋ ಅದನ್ನ ನಾನು ದೇವಾಂಶ್ ಸರ್ಗೆ ಬಿಟ್ಬಿಡ್ತೀನಿ. ಫೈನಲಿ ಸಿಕ್ಕಾಕೊಂಡ. ಎರಡಲ್ಲಿ ಯಾವುದೇ ಆದ್ರೂ ನಾವು ಗೆದ್ದಂಗೆ. ನೀನು ಹೇಳಪ್ಪ, ಏನ್ ನಿನ್ನ ನಿರ್ಧಾರ? ರಾಜಲಕ್ಷ್ಮಿ ಕೊರಳಿಗೆ ತಾಳಿ ಕಟ್ತೀಯಾ, ಇಲ್ಲ ಗಲ್ಲು ಶಿಕ್ಷೆಗೆ ತಲೆ ಬಾಗ್ತೀಯಾ? ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಇನ್ನೆಷ್ಟೇ ಜನ್ಮ ಎತ್ತಿದ್ರು ನನ್ನ ಜೀವನದಲ್ಲಿ ವೈದೇಹಿನ್ ಬಿಟ್ರೆ ಇನ್ಯಾರಿಗೂ ಜಾಗ ಇರಲ್ಲ. ಅಂದ್ರೆ ನಿನ್ನ ನಿರ್ಧಾರ ಏನಪ್ಪ? ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ವಾ? ನನ್ನ ಪ್ರಾಣ ಕೊಡ್ತೀನಿ. ಅಯ್ಯೋ ಬಾಬಾ, ದೇವಾಂಶ್, ಬೇಡ ಕಂದ, ಅವಸರ ಪಡಬೇಡ. ಏನು ಹುಚ್ಚು ನಿರ್ಣಯ ದೇವ. ಸೋಮಯ್ಯ, ಇದನ್ನು ಒಪ್ಕೋಬೇಡ. ದೇವಾಂಶ್, ನೀನ್ ನಿರ್ಧಾರ ಬದಲಾಯಿಸ್ಕೋ. ನೀನೇನು ತಪ್ಪು ಮಾಡಿಲ್ಲ ದೇವ, ನಿನಗೆ ಶಿಕ್ಷೆ ಆಗಬಾರ್ದು. ನಿರ್ಧಾರ ಬದಲಿಸ್ಕೋ. ನೋಡಮ್ಮ, ಅವನ ನಿರ್ಧಾರ 3 ದಿನ ಆದ್ಮೇಲೆ ಜಾರಿಗೆ ಬರುತ್ತೆ. ಅಷ್ಟರಲ್ಲಿ ರಾಜಲಕ್ಷ್ಮಿ ಕೊರಳಿಗೆ 3 ಗಂಟೆನ ಹಾಕ್ಸಿ ಅವಳಿಗೆ ಜೀವನ ಕೊಡ್ತೀನಿ ಅಂತ ನಿರ್ಧಾರ ಬದಲಾಯಿಸಿದ್ರೆ ಸರಿ, ಇಲ್ಲ ಅಂದ್ರೆ ಗಲ್ಲು ಶಿಕ್ಷೆ ಆಗೇ ಆಗತ್ತೆ. ಇದೇ ನಾವು ಕೊಡೋಂಥ ತೀರ್ಪು. ನಾವ್ ಹೀಗೆ ಅಳ್ತಾ ಕೂತಿದ್ರೆ ಏನು ಉಪಯೋಗ ಇಲ್ಲ ಅತ್ತೆ. ಏನಾದ್ರೂ ಮಾಡಿಲ್ಲ ಅಂದ್ರೆ ನಾಳೆ ಆಗೋ ಅಂತ ಅನಾಹುತನ ತಡೆಯಕ್ಕಾಗಲ್ಲ. ಏನಾದ್ರೂ ಒಂದ್ ನಿರ್ಧಾರ ಮಾಡ್ಲೇಬೇಕು. ಏನ್ ತೀರ್ಮಾನ ತಗೊಳಕ್ಕಾಗತ್ತೆ? ನಮ್ ಕೈಯಲ್ಲಿ ಏನಿದೆ? ಒಂದ್ ವೇಳೆ ಅವರೆಲ್ಲ ಇವತ್ತು ಹೇಳ್ದ ಹಾಗೆ ರಾಜಲಕ್ಷ್ಮಿನ ಮದ್ವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಜೀವಂತ ಶವವಾಗಿ ಬದುಕ್ತಾನೆ. ತಾಳಿ ಕಟ್ಟಲ್ಲ ಅನ್ನೋ ಕಾರಣಕ್ಕೆ ಅವನ್ ತಗೊಂಡಿರೋ ನಿರ್ಧಾರ, ಅದನ್ನ ಹೇಗ್ ಬದಲಾಯಿಸ್ಬೇಕೋ ನನ್ಗೆ ಅರ್ಥ ಆಗ್ತಿಲ್ಲ. ನಮ್ ಮುಂದೆ ದೇವ ಜೀವಂತವಾಗಿದ್ರೆ ಸಾಕು. ಆದ್ರೆ ನನ್ನ ಮಾತು ಕೇಳ್ತಾರ? ಅಷ್ಟಕ್ಕೂ ಪ್ರಶ್ನೆಗೆ ಯಾರೆಲ್ಲಾದ್ರೂ ಉತ್ತರ ಇತ್ತಾ? ಹೌದು ಅಜ್ಜಿ, ರಾಜಲಕ್ಷ್ಮಿ ಕೊರಳಲ್ಲಿ ತಾಳಿ ಕಟ್ಟಿದ್ರೆ ನಾನು ಮಾಡಿದ ತಪ್ಪು ಅಂತ ಒಪ್ಕೊಂಡ ಹಾಗಾಗತ್ತೆ ಅಂತ ಹೇಳ್ತಿದ್ದಾನೆ. ಆದ್ರೂ ಪರವಾಗಿಲ್ಲ, ನೀನ್ ಮಾಡಿದ ತಪ್ಪು ಅಂತ ಒಪ್ಕೊಂಡು ತಾಳಿ ಕಟ್ಟು ಅಂತ ಹೇಳಕ್ಕಾಗತ್ತಾ? ಮತ್ತೆ ಈ ಅಪಾಯದಿಂದ ಹೇಗೆ ಹೊರಗೆ ಬರೋದು? ಇದಕ್ ಪರಿಹಾರ ಏನು? ಅಕ್ಕ, ಬಾವ ಎಲ್ಲಿದ್ದಾರೆ? ರಾತ್ರಿಯಿಂದ ಏನೂ ತಿಂದಿಲ್ಲ, ನೀರು ಕುಡ್ದಿಲ್ಲ. ಹೊರಗಡೆ ಇದ್ದಾರ? ನಾನು ನೋಡ್ಕೊಂಡ್ ಬರ್ತೀನಿ. ವೈದೇಹಿ, ಅವನು ಒಂದು ದಿವಸ ತಿನ್ಲಾರ್ದಕ್ಕೆ ಬೇಜಾರು ಮಾಡ್ಕೊಂಡ್ರು ನೀನು
ಈಗ ಅವನ ಬದುಕೆ ಪ್ರಶ್ನೆಯಾಗುವಂತ ಪರಿಸ್ಥಿತಿ ಬಂದಿದೆ. ಈಗ ದೇವಾಂಶ್ ಭವಿಷ್ಯ ಪೂರ್ತಿ ನಿನ್ ಕೈಯಲ್ಲೇ ಇದೆ ವೈದೇಹಿ.